ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಉಮೇಶ್. ಕುಂಭಮೇಳದ ಪ್ರಮುಖ ಆಕರ್ಷಣೆ ಅಂತಂದ್ರೆ ಅದು ಅಖಾರಗಳು. ಹೊರನೋಟಕ್ಕೆ ಅವು ಕೇವಲ ಶಿಬಿರಗಳ ತರ ಕಾಣುತ್ತೆ, ಆದ್ರೆ ಅವುಗಳನ್ನ ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ, ಅದು ಅಷ್ಟೇ ಸುಲಭ ಅಲ್ಲ. ಹಾಗೆ ನೋಡಿದ್ರೆ ಅದೊಂದು ಸ್ವತಂತ್ರ ಜಗತ್ತು, ನಿಗೂಢ ಪ್ರಪಂಚ. ಒಂದೊಂದು ರಾಜಕುಟೀರಗಳು ಅವು, ಸಾಂಪ್ರದಾಯಿಕ ತಾಣಗಳು, ಆಧ್ಯಾತ್ಮಿಕ ಶಕ್ತಿ ಕೇಂದ್ರಗಳು ಅವು, ಪುರಾತನ ಭಾರತೀಯ ಪರಂಪರೆಯ ಜೀವಂತ ಸ್ಮಾರಕಗಳು ಅವು. ಯೋಗಿಗಳು, ಸನ್ಯಾಸಿಗಳು ಮತ್ತು ಯೋಧರ ಪಾಲಿಗೆ ಅದೊಂದು ತಪೋಭೂಮಿ. ಧರ್ಮ, ಯೋಗ, ಜ್ಞಾನ, ಆಚಾರ, ಸಂಪ್ರದಾಯಗಳ ಸಂರಕ್ಷಣೆಯೇ ಈ ಅಖಾರಗಳ ಮುಖ್ಯವಾದ ಉದ್ದೇಶ. ಕುಂಭಮೇಳದಲ್ಲಿ ಅಖಾರಗಳಿಲ್ಲದೆ ಧಾರ್ಮಿಕ ಆಚರಣೆಗಳು ಪೂರ್ತಿ ಆಗೋದೇ ಇಲ್ಲ. ಇಲ್ಲಿ ಪ್ರತಿ ಅಖಾರಗಳು ತಮ್ಮದೇ ಆದ ಒಂದು ವಿಶಿಷ್ಟವಾದ ಪ್ರಭಾವವನ್ನ, ಆಧ್ಯಾತ್ಮಿಕ ಪ್ರಭಾವವನ್ನ ಮತ್ತು ಹಿಂದೂ ಧರ್ಮದ ಶ್ರೇಷ್ಠ ಪರಿಕಲ್ಪನೆಗಳನ್ನ ಜಗತ್ತಿಗೆ ತೋರಿಸ್ಕೊಡ್ತವೆ. ಪ್ರತಿ ಅಖಾಡದಲ್ಲೂ ಶ್ರದ್ಧೆ, ಶಿಸ್ತು, ಭಕ್ತಿ ಇರುತ್ತೆ. ಪ್ರತಿ ಅಖಾರವೂ ಕೂಡ ತನ್ನದೇ ಆದ ಒಂದು ನೀತಿ ನಿಯಮಗಳಿಂದ ನಡೆಸಲ್ಪಡುತ್ತೆ. ಪ್ರತಿ ಅಖಾರವನ್ನ ಆಚಾರ್ಯರು ಅಥವಾ ಒಬ್ರು ಮಹಂತರು ಮುನ್ನಡೆಸ್ತಾರೆ. ಅವರ ಮಾರ್ಗದರ್ಶನದಲ್ಲಿ ತಪಸ್ವಿಗಳು, ಪಂಡಿತರು ಮತ್ತು ಯೋಧರು ಸಾಧನೆಗಳನ್ನ ಮಾಡ್ತಾರೆ. ಅಖಾರದ ಮೂಲವನ್ನು ಹುಡುಕ್ತಾ ಹೋದ್ರೆ ನಿಮ್ಗೆ ಅನೇಕ ರೋಚಕವಾದ ಸಂಗತಿಗಳು ಬೆಳಕಾಗಿ ಬರುತ್ತೆ. ವೇದಗಳ ಕಾಲದಲ್ಲಿ, ಅಂದ್ರೆ ಬಹಳ ಹಿಂದೆ, ನಮ್ಮ ಧರ್ಮ ಮತ್ತು ಜ್ಞಾನವನ್ನ ಸಂರಕ್ಷಣೆ ಮಾಡಬೇಕು ಅನ್ನೋ ಒಂದು ಅಗತ್ಯ ಇತ್ತು. ಆ ಸಂದರ್ಭದಲ್ಲಿ ಅಖಾರಗಳು ಉಭಯ ವಾಹಿನಿಗಳಂತೆ ಉದಯವಾಗ್ತವೆ. ಅಖಾರಗಳಲ್ಲಿನ ಸಾಧು ಸಂತರು ಒಂದು ಕೈಲಿ ಖಡ್ಗವನ್ನು ಹಿಡಿದು ಮತ್ತೊಂದು ಕೈಲಿ ಶಾಸ್ತ್ರವನ್ನು ಹಿಡಿದು ನಿಲ್ತಾರೆ. ನಾಗಾ ಸಾಧುಗಳ ರೂಪದಲ್ಲಿ ಯೋಧ ತಪಸ್ವಿಗಳ ಸಂಪ್ರದಾಯ ಉದಯವಾದದ್ದೇ ಹೀಗೆ. ನಾವು ಇವತ್ತು ನೋಡ್ತಾ ಇದೀವಿ ನಾಗಾಗಳು ಹೇಗೆ ಬಂದ್ರು ಅಂತ ಹೇಳಿ. ಇದು ನಾಗಾಗಳ ಹಿನ್ನೆಲೆ. ನಾಗಾ ಸಾಧುಗಳು ಹಾಗೆ ಮುಂದೆ ಅಖಾರವನ್ನ ಮುನ್ನಡೆಸೋದಕ್ಕೆ ಶುರು ಮಾಡ್ತಾರೆ. ಮುಂದೆ ಅಖಾರಗಳು ಆಧ್ಯಾತ್ಮಿಕ ಶಿಸ್ತು ಮತ್ತು ದೈಹಿಕ ಕಸರತ್ತು ಮತ್ತು ಆತ್ಮರಕ್ಷಣೆಯ ಕಲೆಗಳನ್ನ ಕಲಿಸುವಂತಹ ಕೇಂದ್ರಗಳಾಗಿ ಪರಿವರ್ತನೆ ಆಗ್ತವೆ. ಸಾವಿರಾರು ಸಾಧುಗಳು ಈ ಅಖಾರಗಳಲ್ಲಿ ಕುಸ್ತಿ, ಕತ್ತಿವರಸೆ ಮತ್ತು ಯೋಧ ಕಲೆಗಳನ್ನ ಕಲಿಯೋದಕ್ಕೆ ಶುರು ಮಾಡ್ತಾರೆ. ಅಖಾರಗಳು ಸಾಧುಗಳು ಮತ್ತು ಯೋಧರ ಭ್ರಾತೃತ್ವದ ದ್ಯೋತಕವಾಗಿ ಕೆಲಸ ಮಾಡೋದಕ್ಕೆ ಶುರು ಮಾಡುತ್ತೆ. ಅನೇಕ ಅಖಾರಗಳಲ್ಲಿ ಈಗಲೂ ಸಹ ಆ ಪರಂಪರೆ ಮುಂದುವರೆದಿದೆ. ನೀವು ಇವತ್ತು ಕೂಡ ಅಖಾರಗಳಿಗೆ ಹೋದ್ರೆ ಆ ಅಖಾರಗಳಲ್ಲಿ ಇದೆಲ್ಲವನ್ನ ನೀವು ನೋಡಬಹುದು. ಅದು ಕುಂಭಮೇಳದಲ್ಲಿ ಮಾತ್ರ ಅದು ಸಾಧ್ಯ. ಮಧ್ಯಯುಗದಲ್ಲಿ ಅಖಾರಗಳು ಭಕ್ತಿ ಮತ್ತು ಸೂಫಿ ಮಾರ್ಗದತ್ತ ಹೊರಳ್ತವೆ. ಸಮಾಜದಲ್ಲಿ ಭಕ್ತಿಯ ಜೊತೆಗೆ ಏಕತೆ ಮತ್ತು ಧಾರ್ಮಿಕ ಸಾಮರಸ್ಯವನ್ನ ಹರಡೋದಕ್ಕೆ ಮುಂದಾಗ್ತವೆ. ಜಗದ್ಗುರು ಆದಿ ಶಂಕರಾಚಾರ್ಯರು ಹಿಂದೂ ತಪಸ್ವಿಗಳನ್ನ ದಶನಾಮಿ ಪರಂಪರೆಯ 10 ಮಠಗಳಾಗಿ ವಿಂಗಡಿಸ್ತಾರೆ. ಸನಾತನ ಧರ್ಮವನ್ನ ರಕ್ಷಿಸಬೇಕು ಮತ್ತು ಧರ್ಮ ಪ್ರಚಾರ ಮಾಡಬೇಕು ಅಂತ ಹೇಳಿ 4 ಮುಖ್ಯವಾದ ಅಖಾರಗಳನ್ನ ಸ್ಥಾಪನೆ ಮಾಡ್ತಾರೆ. ಇಂತಹ ಬಹುತೇಕ ಅಖಾರಗಳು ಶೈವ ಮತ್ತು ವೈಷ್ಣವ ಪರಂಪರೆಗೆ ಸೇರಿರುತ್ತೆ. ಹಾಗಾಗಿ ಇಲ್ಲಿರುವ ಬಹುತೇಕ ಸಾಧು ಸಂತರು ಶಿವನ ಭಕ್ತರಾಗಿರ್ತಾರೆ ಅಥವಾ ವಿಷ್ಣುವಿನ ಭಕ್ತರಾಗಿರ್ತಾರೆ. ಇದಲ್ಲದೆ ಸಂತ ಗುರುನಾನಕರು ಉದಾಸಿ ಅಖಾರಗಳನ್ನ ಸ್ಥಾಪನೆ ಮಾಡಿ ಧರ್ಮ ಪ್ರಚಾರ ಮಾಡಿರ್ತಾರೆ. ಇವತ್ತಿಗೂ ಕುಂಭಮೇಳದಲ್ಲಿ ಅತ್ಯಂತ ಪ್ರಮುಖವಾದಂತಹ ಧಾರ್ಮಿಕ ವಿಧಿವಿಧಾನಗಳನ್ನ ನೆರವೇರಿಸೋದು ಇದೇ ಅಖಾಡಗಳು. ಇವುಗಳಲ್ಲಿ ಬಹುಮುಖ್ಯವಾದದ್ದು ಅಂತಂದ್ರೆ ಅದು ಶಾಹಿ ಸ್ನಾನ. ಅಖಾರದ ನಾಗಾ ಸಾಧುಗಳು ಸಂಗಮದಲ್ಲಿ ಪುಣ್ಯ ಸ್ನಾನವನ್ನ ಮಾಡೋದೇ ಒಂದು ಅತ್ಯಂತ ಶ್ರೇಷ್ಠವಾದ ಪವಿತ್ರವಾದ ಕಾರ್ಯ. ಅದನ್ನು ನೋಡೋದೇ ಒಂದು ಅನನ್ಯವಾದ ಅನುಭವ. ನಾಗಾ ಸಾಧುಗಳ ಉಪಸ್ಥಿತಿಯೇ ಆ ಒಂದು ಶಾಹಿ ಸ್ನಾನದ ಪವಿತ್ರತೆಯನ್ನ, ವೈಶಿಷ್ಟ್ಯತೆಯನ್ನ ಇವತ್ತು ಹೆಚ್ಚು ಮಾಡಿವೆ. ಕುಂಭಮೇಳದ ಅತ್ಯಂತ ಪ್ರಮುಖ ಆಕರ್ಷಣೆ ಇದು. ಕುಂಭಮೇಳಕ್ಕೆ ಯಾರು ಹೋಗ್ತಾರೆ, ಅವರು ನಮ್ಮ ನಾಗಾ ಸಾಧುಗಳು ಸ್ನಾನ ಮಾಡಕ್ಕೆ ಹೊರಡುವಂತಹ ಒಂದು ಆ ಮೆರವಣಿಗೆ ಇದೆಯಲ್ಲ, ಅದನ್ನ ನೀವು ನೋಡ್ಲೇಬೇಕು. ಅದನ್ನ ಅಂತಹ ಒಂದು ಅದ್ಭುತವಾದ ದೃಶ್ಯ ಅದು. ಕುಂಭಮೇಳದಲ್ಲಿ ಕಾಣುವಂತಹ ಪ್ರತಿಯೊಂದು ಅಖಾರಗಳು ಒಂದಲ್ಲ ಒಂದು ವಿಶಿಷ್ಟವಾದ ಆಧ್ಯಾತ್ಮಿಕ ಕಲೆಗಳಲ್ಲಿ ಪರಿಣಿತಿಯನ್ನ ಪಡೆದಿರ್ತವೆ. ಯೋಗ ಇರ್ಬೋದು, ವೇದಾಧ್ಯಯನ ಇರ್ಬೋದು, ತಂತ್ರವಿದ್ಯೆ ಇರ್ಬೋದು, ಮಲ್ಲಯುದ್ಧ ಇರ್ಬೋದು, ಇಂತಹ ಸಮರ ಕಲೆಗಳನ್ನ ಗುರು ಶಿಷ್ಯ ಪರಂಪರೆಗಳ ಮೂಲಕ ಪೀಳಿಗೆಯಿಂದ ಪೀಳಿಗೆಗೆ ಹಂಚ್ತಾ ಬಂದಿವೆ ಈ ಅಖಾರಗಳು. ಕುಂಭಮೇಳದಲ್ಲಿ ಈ ಅಖಾರಗಳು ವಿಭಿನ್ನ ಪಂಥದ ಆಧ್ಯಾತ್ಮಿಕ ಏಕತೆಯ ಪ್ರತೀಕವಾಗಿ ಕಂಗೊಳಿಸುತ್ತೆ. ನಿಮಗೆ ಪ್ರತಿ ಅಖಾಡಗಳು ಕುಂಭಮೇಳಕ್ಕೆ ಬರುವಂತ ಯಾತ್ರಿಕರಿಗೆ ಆಧ್ಯಾತ್ಮಿಕವಾದ ಮಾರ್ಗದರ್ಶನವನ್ನು ಕೊಡುತ್ತೆ. ಭಕ್ತಿ, ಶ್ರದ್ಧೆ ಮತ್ತು ನಂಬಿಕೆಯ ಮಾರ್ಗವನ್ನ ತೋರಿಸೋದಕ್ಕೆ ಶುರು ಮಾಡ್ತವೆ. ಸಮಾನತೆಯ ದ್ಯೋತಕವಾಗಿ ಕೆಲಸ ಮಾಡ್ತಾ ಇದ್ದೇವೆ. ಧಾರ್ಮಿಕ ಶ್ರೇಷ್ಠತೆಯನ್ನ ಜಗತ್ತಿಗೆ ಸಾರಿ ಸಾರಿ ಹೇಳ್ತಾ ಇದ್ದೇವೆ. ಇವೆಲ್ಲವನ್ನ ಮೀರಿ ಅಖಾರಗಳ ಬಗ್ಗೆ ಯಾತ್ರಿಕರು ಹೇಳುವಂತಹ ಕಥೆಗಳು ಮತ್ತು ಹಿಂದಿನಿಂದ ಬಂದಿರುವಂತಹ ದಂತಕಥೆಗಳಿಗೆ ಲೆಕ್ಕನೇ ಇಲ್ಲ. ಸಾಧುಗಳು ಅನೇಕ ಬಾರಿ ಕಠಿಣ ತಪಸ್ಸು, ಶ್ರದ್ಧೆ ಮತ್ತು ಪರಾಕ್ರಮಗಳಿಂದ ತಮ್ಮ ಅಖಾಡವನ್ನ ರಕ್ಷಿಸಿಕೊಂಡಿರುವಂತಹ ಉದಾಹರಣೆಗಳಿದೆ. ನಾಗಾ ಸಾಧು ಒಬ್ರು ತಮ್ಮ ಅಖಾರ ಅಪವಿತ್ರಗೊಳ್ಳದಂತೆ ಮಾಡಬೇಕು ಅಂತ ಹೇಳಿ 7 ವರ್ಷಗಳ ಕಾಲ ಅಗ್ನಿ ದಿವ್ಯ ತಪಸ್ಸನ್ನ ಮಾಡಿದ್ರು ಅಂತ ಹೇಳಿ ಒಂದು ದಂತಕಥೆ ಹೇಳುತ್ತೆ.
ಕುಂಭಮೇಳದಲ್ಲಿ ವಿಚಿತ್ರವಾದ ಒಂದು ಆಕಾರ ಇದೆ, ಕಾಲವೀರ ಆಕಾರ ಅಂತ ಅದರ ಹೆಸರು. ಇಲ್ಲಿ ಅತ್ಯಂತ ಕಠಿಣವಾದ ನೀತಿ ನಿಯಮಗಳಿರುತ್ತೆ. ಈ ಅಖಾರಕ್ಕೆ ಸೇರಬೇಕು ಅನ್ನೋ ಸಾಧುಗಳು ಎಷ್ಟೋ ದಿನಗಳ ಕಾಲ ನಿರಂತರವಾಗಿ ದೇಹ ದಂಡನೆ ಮಾಡಬೇಕು, ಆತ್ಮಶಕ್ತಿಯ 16 ಪರೀಕ್ಷೆಗಳನ್ನು ಎದುರಿಸಬೇಕು, ದುರ್ಗಮ ಕಾಡು ಮೇಡುಗಳಲ್ಲಿ ಕಲ್ಲು ಮುಳ್ಳುಗಳ ಮೇಲೆ ನಡಿಬೇಕು, ಸುಡು ಬಿಸಿಲಿನಲ್ಲಿ ಬಿರು ಮಳೆಯಲ್ಲಿ ಕುಳಿತು ಉಪವಾಸ ಇದ್ದು ದಿನಗಟ್ಲೆ ಧ್ಯಾನ ಮಾಡಬೇಕು. ಇದೆಲ್ಲವೂ ಮುಗಿದ ನಂತರವೇ ನಿಜವಾದ ಪರೀಕ್ಷೆ ಪ್ರಾರಂಭ ಆಗೋದು. ಈ ಹಿಂದೆ ಅಖಾರವನ್ನ ಸೇರ್ಬೇಕು ಅಂತ ಹೇಳಿ ಮಹತ್ವಾಕಾಂಕ್ಷೆಯದ್ದ ಒಬ್ಬ ಸಾಧು ಈ ಎಲ್ಲ ಸಾಧನೆಗಳನ್ನ ಮುಗಿಸಿ ಕಾಲವೀರ ಅಖಾಡದ ಬಳಿಗೆ ಬರ್ತಾನೆ. ಇದೊಂದು ದಂತಕತೆ. ನಾನು ಈ ಅಖಾರದ ಹತ್ರ ಹೋದಾಗ ಅಲ್ಲಿನ ಒಬ್ರು ಸಾಧು ಒಬ್ರು ಹೇಳಿದಂತಹ ಕತೆ. ಆ ಸಾಧು ಆ ಅಖಾರದ ಬಾಗಿಲಿಗೆ ಬರ್ತಾನೆ. ಆ ಬಾಗಿಲಲ್ಲಿ ಅಖಾರದ ಮಹಂತರ ನಿಂತಿರ್ತಾರೆ. ಸಾಧುಗಳನ್ನ ನೋಡ್ತಾನೆ. ಅವ್ರು ಕೇಳ್ತಾರೆ, ನೀನ್ ಇಲ್ಲಿಗೆ ಬಂದು ಉದ್ದೇಶ ಏನು, ಯಾತಿಗೆ ಬಂದಿದ್ಯಾ ಇಲ್ಲಿಗೆ ಅಂತ. ಆಗ ಸಾಧು ಹೇಳ್ತಾರೆ, ಒಂದು ಕ್ಷಣನೂ ಯೋಚನೆ ಮಾಡೋದಿಲ್ಲ ಅವರು, ಮಾನವ ಕುಲದ ಸೇವೆಯೇ ನನ್ನ ಉದ್ದೇಶ ಅಂತ ಹೇಳ್ತಾರೆ. ಹೇಳಿದ ತಕ್ಷಣ ಮಹಂತರ ಮುಖದಲ್ಲಿ ಒಂದು ಸಣ್ಣ ಮುಗುಳ್ನಗೆ ಮೂಡುತ್ತೆ. ನೀನು ಅದಾಗಲೇ ಅಖಾರದ ಒಳಗಡೆ ಬಂದಿದೀಯಾ ಅಂತ ಹೇಳ್ತಾರೆ ಮಹಂತರು. ಸಾಧು ಹಿಂತಿರುಗಿ ನೋಡ್ತಾರೆ, ಅಲ್ಲಿ ಅಖಾರದ ಬಾಗಿಲೇ ಕಾಣಿಸೋದಿಲ್ಲ. ಅಂದ್ರೆ ಅದಾಗ್ಲೇ ಅವರು ಅಖಾರದ ಒಳಗಡೆ ಬಂದು ಕೂತಿರ್ತಾರೆ. ಇದರ ಅರ್ಥ ಇಷ್ಟೇ, ನಿಸ್ವಾರ್ಥ ಜೀವನನೇ ಅಖಾರದ ಪ್ರವೇಶಕ್ಕೆ ರಹದಾರಿ ಅನ್ನೋದು ಅವರ ಮಾತಿನ ಅರ್ಥ. ಕುಂಭಮೇಳದಲ್ಲಿ ಜನ ಹೇಳೋ ರೀತಿಯಲ್ಲಿ ಈ ಕಾಲವೀರ ಅಖಾರ ಕಳಿಸುವಂತಹ ಪಾಠಗಳು ಸಾಧುಗಳಲ್ಲಿ ಆಸೆ ಮತ್ತು ಅಹಂಕಾರವನ್ನ ಹೊಡೆದೋಡಿಸ್ತವಂತೆ. ನೈಜ ವಿನಮ್ರತೆಯಿಂದ ಗುರಿಯೆಡೆಗೆ ಸಾಗುವಂತಹ ದಾರಿಯನ್ನ ತೋರಿಸ್ಕೊಡ್ತವೆ. ದಿವ್ಯ ದೃಶ್ಯಗಳು ಮತ್ತು ಪೂರ್ವ ಜನ್ಮದ ನೆನಪನ್ನ ತಂದುಕೊಡುತ್ತೆ. ಒಮ್ಮೆ ಕಾಲವೀರ ಅಖಾರದ ಮಹಂತರೊಬ್ರು ಯೋಗಿಯೊಬ್ಬರಿಗೆ ಕುಂಭವೊಂದನ್ನು ಕೊಟ್ಟು ಅದನ್ನ ನೀನು ದುರ್ಗಮ ಶಿಖರವೊಂದರ ತುಟ್ಟ ತುದಿಗೆ ಕೊಂಡೊಯ್ಯಬೇಕು ಅಂತ ಹೇಳ್ತಾರೆ. ತಗೋ ಈ ಕುಂಭನ, ತಗೊಂಡು ನೀನು ಆ ಬೆಟ್ಟದ ತುದಿಗೆ ಹೋಗಬೇಕು ಅಂತ ಹೇಳಿ. ಆ ಸಾಧು ಆ ಕುಂಭದಲ್ಲಿ ಏನಿದೆ ಅಂತ ಕಣ್ಣೆತ್ತಿ ಕೂಡ ನೋಡುದಿಲ್ಲ. ಅತ್ಯಂತ ಶ್ರದ್ಧೆಯಿಂದ, ಅತ್ಯಂತ ತಾಳ್ಮೆಯಿಂದ, ತುಂಬಾ ಕಾಳಜಿಯಿಂದ ಆ ಕುಂಭವನ್ನ ಶಿಖರದ ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗ್ತಾನೆ. ಶಿಖರದ ಉತ್ತುಂಗದಲ್ಲಿ ಆತನಿಗೆ ಕುಂಭದ ಒಳಗೆ ಒಂದು ಪಾರಿವಾಳದ ಮರಿ ಇರೋದು ಗೋಚರ ಆಗುತ್ತೆ. ತನ್ನ ತಾಳ್ಮೆ ಶ್ರದ್ಧೆಯಿಂದ ಆ ಪಾರಿವಾಳದ ಮರಿ ಸುರಕ್ಷಿತವಾಗಿರುತ್ತೆ. ಆ ನಂತರ ಮಹಂತರು ಆ ಸಾಧುವಿಗೆ ಹೇಳ್ತಾರೆ, ನಿಮ್ಮ ನಿಜವಾದ ಶಕ್ತಿ ಬಲಹೀನರನ್ನು ಉಳಿಸೋದಕ್ಕೆ ಮತ್ತು ಪೋಷಿಸೋದಕ್ಕೆ ವಿನಿಯೋಗ ಆಗಬೇಕು. ಆ ನಂತರ ಮಹಂತರು ಆ ಸಾಧುವಿಗೆ ಹೇಳ್ತಾರೆ, ನಮ್ಮ ನಿಜವಾದ ಶಕ್ತಿ ಬಲಹೀನರನ್ನ ಉಳಿಸೋದಕ್ಕೆ ಮತ್ತು ಪೋಷಿಸೋದಕ್ಕೆ ಅದು ವಿನಿಯೋಗ ಆಗಬೇಕು. ಬಲಶಾಲಿಗಳನ್ನ ಗೆಲ್ಲೋದಕ್ಕಲ್ಲ. ಬಲಹೀನರನ್ನ ಉಳಿಸೋದು ಶ್ರೇಷ್ಠವಾದ ಕಾಯಕ, ಬಲಶಾಲಿಗಳನ್ನ ಗೆಲ್ಲೋದು ಕೇವಲ ಅದೊಂದು ಸಾಂಪ್ರದಾಯಿಕ ಅಂತ ಹೇಳಿ. ಇಂದಿಗೂ ಈ ಅಖಾರ ಸೇವೆ ಮತ್ತು ಪರೋಪಕಾರದ ಪ್ರತಿರೂಪವಾಗಿ ಕುಂಭದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಈ ಕುಂಭಕ್ಕೆ ಬರುವಂತ ಅನೇಕ ಯಾತ್ರಿಗಳು ಇಲ್ಲಿಗೆ ಬರ್ತಾರೆ, ಅದನ್ನ ನೋಡಿ ನಿಬ್ಬೆರಗಾಗ್ತಾರೆ, ಹೊಸ ಚೈತನ್ಯವನ್ನ ಪಡ್ಕೊಳ್ತಾರೆ. ಹೀಗೆ ಕುಂಭದಲ್ಲಿರುವಂತಹ ಬೇರೆ ಬೇರೆ ಅಖಾರಗಳ ಬಗ್ಗೆ ಸಾಕಷ್ಟು ದಂತಕಥೆಗಳಿವೆ. ಅವೆಲ್ಲವನ್ನೂ ನನ್ನ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನಿಮಗೆ ಹೇಳ್ತೀನಿ. ಇಷ್ಟು ಹೇಳಿ ಇವತ್ತಿನ ಈ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ. ನಮ್ಮ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಧಾತ್ರಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.